ಓಂ ಶಾಂತಿ. ಮುರಳಿಯ ದಿನಾಂಕ 16/2/2022. मीठे बच्चे, संगम युग पर बाप आए हैं तुम बच्चों की दिल व जान से सेवा करने. अभी यह ड्रामा पूरा होता है. तुम सबको वापस घर चलना है. ಮಧುರ ಮಕ್ಕಳೇ, ಸಂಗಮ ಯುಗದಲ್ಲಿ ತಂದೆ ಬಂದಿದ್ದಾರೆ ಮಕ್ಕಳ ಸೇವೆ ಮಾಡಲಿಕ್ಕಾಗಿ. ಹೃದಯದಿಂದ ಮನಸ್ಸಿನಿಂದ ಸೇವೆ ಮಾಡಲಿಕ್ಕಾಗಿಯೇ ಬಾಬಾ ಬಂದಿದ್ದಾರೆ. ಈಗ ಈ ನಾಟಕ ಮುಗಿಯಲಿದೆ. ನೀವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕಾಗಿದೆ. प्रश्न: अभी तुम बच्चों की कर्मातीत अवस्था हो नहीं सकती, अंत में ही होगी. क्यों? ಮಕ್ಕಳು ಇನ್ನೂ ಕರ್ಮಾತೀತ ಅವಸ್ಥೆಗೆ ತಲುಪಿಲ್ಲ. ಈಗಲೇ ಆ ಕರ್ಮಾತೀತ ಅವಸ್ಥೆ ನಿಮ್ಮಲ್ಲಿ ಬರೋದಿಲ್ಲ, ಕೊನೆಗೆ ಬರುವುದು. ಯಾಕೆ? उत्तर: क्योंकि तुम आत्मा जब कर्मातीत बनो तो तुम्हें पावन तत्वों का बना हुआ शरीर चाहिए. अभी तो यह 5 तत्व पतित है. जब तत्व पावन बने तब कर्मातीत अवस्था हो. तुम बच्चे जब पूरे पावन बन जाएंगे यहाँ रह भी नहीं सकेंगे. पावन बने तो पावन दुनिया में पावन शरीर चाहिए. इसलिए तुम अभी हाफ कास्ट हो. अंत में तुम्हारा पूरा युद्ध माया के साथ पूरा होगा. बुद्धि योग जम जाएगा. ಕೊನೆಗೆ ಮಾಯೆಯ ಜೊತೆಗಿನ ನಿಮ್ಮ ಯುದ್ಧ ಮುಗೀತದೆ. ಬುದ್ಧಿಯೋಗ ತಂದೆಯ ಮೇಲೆ ಸ್ಥಿರವಾಗ್ತದೆ. पावन बन जाएंगे. तुम्हारे सब विकर्म विनाश हो जाएंगे और तुम्हारी कर्मातीत अवस्था हो जाएगी. ನೀವು ಪಾವನ ಆಗಿಬಿಡ್ತೀರಿ. ನಿಮ್ಮ ಎಲ್ಲ ವಿಕರ್ಮಗಳು ನಾಶ ಆಗ್ತವೆ ಮತ್ತು ನೀವು ಕರ್ಮಾತೀತ ಅವಸ್ಥೆಗೆ ತಲುಪಿಬಿಡ್ತೀರಿ. ಕರ್ಮಾತೀತ ಅವಸ್ಥೆ ನಿಮ್ಮಲ್ಲಿ ಬಂದ್ಬಿಡ್ತದೆ. ಗೀತ್: दूर देश का रहने वाला आया देश पर आए. ದೂರ ದೇಶದ ನಿವಾಸಿ ತಂದೆ ಈ ಪರದೇಶದಲ್ಲಿ ಬಂದಿದ್ದಾರೆ. ಓಂ ಶಾಂತಿ. दूर के रहने वाले मुसाफिर, जिस मुसाफिर को सभी मनुष्य मात्र अथवा जीवा आत्माएं याद करती है जरूर. वास्तव में सब जीवा आत्माएं मुसाफिर है. जैसे बाप को परम धाम से आना पड़ता है वैसे तुम बच्चे भी परम धाम से आते हो पार्ट बजाने. ಪರಮಾತ್ಮ ಬಹಳ ದೊಡ್ಡ ಪ್ರಯಾಣಿಕ, ಅತಿಥಿ. ಅವನು ದೂರದಿಂದ ಬಂದು ಆತ್ಮರನ್ನು ಪಾವನ ಮಾಡ್ತಾನೆ, ಪರಮಧಾಮಕ್ಕೆ ಕರ್ಕೊಂಡು ಹೋಗ್ತಾನೆ. ನಾವು ಮಕ್ಕಳು ಸಹ ಅವನಂತೆ ಪ್ರಯಾಣಿಕರೇ ನಿಜ. ನಮ್ಮ ಪ್ರಯಾಣ ದೊಡ್ಡದು. ಪಾತ್ರ ಅಭಿನಯಿಸ್ತಾ ಇದ್ದೇವೆ. ಆದರೆ ತಂದೆ सारे कल्प में एक बार
आना होता है। इस कारण मुझे कहते ರೀಇನ್ಕಾರ್ನೇಷನ್. ಶಿವಬಾಬಾ ಇಡೀ ಕಲ್ಪದಲ್ಲಿ ಒಂದೇ ಒಂದು ಸಲ ಸೃಷ್ಟಿಗೆ ಬರ್ತಾನೆ. ಆ ಕಾರಣದಿಂದ ತಂದೆಯ ಅವತರಣೆ ಅಂತ ಹೇಳಲಾಗ್ತದೆ. ಜೀವಾತ್ಮರು ಜನನ ಮರಣದಲ್ಲಿ ಬರುವಂಥವರು. यहाँ पुनर्जन्म तुम लेते रहते हो. मैं एक ही बार बच्चों के पास बच्चों की दिल व जान सिक व प्रेम से सेवा करने आता हूँ. ನಾವು ಈ ಪ್ರಪಂಚದಲ್ಲಿಯೇ ಪಾತ್ರ ಅಭಿನಯಿಸ್ತಾ ಇರ್ತೀವಿ. ಆದರೆ ಪರಮಾತ್ಮ ಒಂದೇ ಒಂದು ಸಲ ಬಂದು ಪ್ರೀತಿಯಿಂದ ಹೃದಯದಿಂದ ಮಕ್ಕಳ ಸೇವೆ ಮಾಡ್ತಾನೆ. ಸೇವೆ ಮಾಡಲಿಕ್ಕಾಗಿಯೇ ನಾನು ಬರ್ತೀನಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಬಾಪ್ ಕೋ ಸಬ್ ಬಚ್ಚೆ ಪ್ಯಾರೆ, ಐಸಾ ಕೋಯಿ ಬಾಪ್ ನಹೀ जिसको बच्चे प्यारे नहीं होंगे. बच्चों को ही बाप से वर्षा मिलता है. वह है हद का बाप, यह है बेहद का बाप. लेकिन कोई नहीं जानता कि बाप कब आएगा. ಲೌಕಿಕದಲ್ಲಿ ತಂದೆಗೆ ಎಲ್ಲ ಮಕ್ಕಳ ಮೇಲೇನೂ ಪ್ರೀತಿ ಇರ್ತದೆ. ಹಾಗೆ ನನಗೂ ಸಹ ಇಡೀ ವಿಶ್ವದ ಎಲ್ಲ ಮಕ್ಕಳ ಮೇಲೆ ಪ್ರೀತಿ ಇದೆ. ನಾನು ಬೇಹದ್ದಿನ ತಂದೆ ಆಗಿದ್ದೇನೆ. ಬೇಹದ್ದಿನ ಆಸ್ತಿ ಕೊಡೋದಕ್ಕಾಗಿ ಬಂದಿದ್ದೇನೆ. ಆದರೆ ಆ ತಂದೆ ಯಾವಾಗ ಬರ್ತಾರೆ, ಏನು ಮಾಡ್ತಾರೆ ಅನ್ನೋದು ಜನರಿಗೆ ಗೊತ್ತಿಲ್ಲ. ಬಾಪ್ ಕಹತೆ ಮೀಠೆ ಬಚ್ಚೆ अब ड्रामा पूरा होता है, वापिस चलना है. रास्ता कोई भी जानते नहीं, कह देते वैकुंठवासी हुआ, पार निर्वाण गया. तुम जानते हो बीच में कोई जा नहीं सकता. ಬಾಬಾ ಹೇಳ್ತಾರೆ, ನಾಟಕ ಮುಗಿಲಿಕ್ಕೆ ಬಂದಿದೆ, ಈಗ ವಾಪಸ್ ಹೋಗಬೇಕು. ಆದರೆ ವಾಪಸ್ ಹೋಗುವ ಮಾರ್ಗ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಕೇವಲ ದೇಹ ಬಿಟ್ಟಾಗ ಹೇಳ್ತಾರೆ, ಇಂಥವರು ವೈಕುಂಠವಾಸಿಯಾದರು, ನಿರ್ವಾಣಕ್ಕೆ ಹೋದರು ಅಂತ. ಬಾಬಾ ಹೇಳ್ತಾರೆ, ಯಾರೊಬ್ಬರೂ ಸಹ ಇದುವರೆಗೂ ವೈಕುಂಠಕ್ಕೂ ಹೋಗಿಲ್ಲ, ಪರಮಧಾಮಕ್ಕೂ ಹೋಗಿಲ್ಲ. बीच में कोई वापिस जा नहीं सकता. जब सबका पार्ट पूरा हो तब बाप को आना पड़ता है. ಮಧ್ಯ ಮಧ್ಯದಲ್ಲಿ ಯಾರೂ ಮನೆಗೆ ಹೋಗುವಂತೆ ಇಲ್ಲ. ಎಲ್ಲರ ಪಾತ್ರ ಮುಗಿಬೇಕು, ಆಗ ತಂದೆ ಬರಬೇಕಾಗ್ತದೆ. हम सब आत्माएं जब शरीर में है तो शरीर के नाते भाई बहन है. फिर अपना अपना पार्ट पूरा करना है. सबको फिर अपने अपने समय पर पार्ट रिपीट करना है. ಬಾಬಾ ಹೇಳ್ತಾರೆ, ನಾವು ಜೀವಾತ್ಮರಾಗಿ ದೇಹದಲ್ಲಿ ಬಂದಾಗ ಸೋದರ ಸೋದರಿಯರಾಗ್ತೇವೆ. ನಮ್ಮ ನಮ್ಮ ಪಾತ್ರ ಈಗ ಸಂಗಮ ಯುಗದ ಕೊನೆಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಕಲ್ಪದಲ್ಲಿ ನಮ್ಮದೇ ಆದಂಥ ಪಾತ್ರ ಪುನರಾವರ್ತನೆ ಮಾಡಲಿಕ್ಕಾಗಿ ಬರಬೇಕಾಗ್ತದೆ. ಪತಿತರಾದಾಗ ಎಲ್ಲರೂ ಆ ತಂದೆಗೆ ಕರೀತಾರೆ, ಹೇ ಪತಿತ ಪಾವನ आओ, हे सीता के राम आओ. एक राम एक सीता के लिए थोड़े ही आएगा. सभी सीताओं का एक राम है. ಪತಿತರು ಹಾಡ್ತಾರೆ, ಪತಿತ ಪಾವನ ಸೀತಾರಾಮ್ ಅಂತ. ಬಾಬಾ ಹೇಳ್ತಾರೆ, ಒಬ್ಬ ರಾಮ ಒಬ್ಬ ಸೀತೆಗಾಗಿ ಈ ಸೃಷ್ಟಿಗೆ ಬರೋದಿಲ್ಲ. ಎಲ್ಲ ಆತ್ಮ ಸೀತೆಯರ ಉದ್ಧಾರ ಮಾಡೋದಕ್ಕಾಗಿ
ಆತ್ಮಸೀತೆಯರನ್ನು ಪಾವನ ಮಾಡೋದಕ್ಕಾಗಿ ಆ ನಿರಾಕಾರ ರಾಮ ಬರ್ತಾನೆ. ಎಲ್ಲ ಆತ್ಮಸೀತೆಯರಿಗೆ ರಾಮ ಒಬ್ಬನೇ ಇದ್ದಾನೆ. सब याद करते भक्ति करते. यह ड्रामा 5000 वर्ष का है. लाखों वर्ष की तो बात ही नहीं. मुख्य पहली बात है गीता का भगवान कौन है. ಬಾಬಾ ಬಂದು ಹೇಳಿಕೊಟ್ರು, ಈ ನಾಟಕ ಕೇವಲ 5000 ವರ್ಷದ್ದಾಗಿದೆ. ಲಕ್ಷಾಂತರ ವರ್ಷಗಳವರೆಗೆ ಇದು ನಡೆಯೋದಿಲ್ಲ. ಆದರೆ ನಾಟಕದ ವಿಚಾರ ಹೇಳೋಕ್ಕಿಂತ ಮೊದಲು ಬರುವಂಥವರಿಗೆ ಮೊದಲು ಗೀತೆಯ ಭಗವಂತ ಯಾರು ಅಂತ ತಿಳಿಸ್ರಿ. ड्रामानुसार भूले तब तो बाप आए. सिर्फ गीता पढ़ने से कुछ नहीं होता. ರಾಮಾನುಸಾರವಾಗಿ ಆ ತಂದೆಯನ್ನು ಮರ್ತಿರುವ ಕಾರಣ ಅವನು ಬಂದಿದ್ದಾನೆ. ನಾವು ಮರ್ತು ಬಿಟ್ಟಿದ್ವಿ. ಮತ್ತೆ ನೆನಪು ಮಾಡಿಸೋದಕ್ಕಾಗಿ ಅವನು ಬಂದಿದ್ದಾನೆ. ಭಕ್ತಿ ಮಾರ್ಗದಲ್ಲಿ ಭಗವದ್ಗೀತೆಯನ್ನು ಓದ್ತಾ ಬಂದಿದ್ದೇವೆ. ಓದೋದ್ರಿಂದ ನಮಗೆ ಏನೂ ಸಿಕ್ಕಿಲ್ಲ. अब मैं राजयोग सिखाता हूँ. नई नई बातें जो मैं तुमको सुनाता हूँ वह सब प्राय लोप हो जाए. ಕೊನೆಗೆ ಸಂಗಮ ಯುಗದಲ್ಲಿ ಬಂದು ನಾನೇ ರಾಜಯೋಗ ಕಲಿಸ್ತೇನೆ. ಹೊಸ ಹೊಸ ಮಾತುಗಳನ್ನು ತಿಳಿಸಿಕೊಡ್ತೀನಿ. ಆದರೆ ನಾನು ಹೇಳಿದ ಜ್ಞಾನ ಯೋಗ ಎಲ್ಲವೂ ಸಹ ಕೊನೆಗೆ ಪ್ರಾಯ ಲೋಪ ಆಗಿಬಿಡ್ತದೆ. यह परंपरा नहीं चलता है. और जो भी आते हैं उनका ज्ञान तो अंत्य तक चलता है. एक दो को सुनाते आते. यहाँ न सुनने वाले न सुनाने वाले रहेंगे. सब चले जाएंगे. ಪರಮಾತ್ಮ ಹೇಳುವ ಜ್ಞಾನ ಕೊನೆಗೆ ಸಮಾಪ್ತಿ ಆಗಿಬಿಡ್ತದೆ. ಹೇಳೋರು ಇರೋದಿಲ್ಲ, ಕೇಳೋರು ಇರೋದಿಲ್ಲ. ಧರ್ಮಸ್ಥಾಪಕರು ಉಳಿದವರು ಹೇಳಿದ ಜ್ಞಾನ ಅವರ ಧರ್ಮಸ್ಥಾಪನೆಯ ಸಮಯದಿಂದ ಕೊನೆಯವರೆಗೂ ಅದು ನಡೀತಾ ಇರ್ತದೆ. वहाँ तो यह भी नहीं जानते कि हम 16 कला संपूर्ण है. वह है प्रारब्ध. 16 कला से फिर 14 कला बनेगी. यह पता रहे तो राजाई की खुशी ही चली जाए. ಈ ಜ್ಞಾನ ಸತ್ಯಯುಗದಲ್ಲಿ ಇರೋದಿಲ್ಲ. ಸತ್ಯಯುಗದ ದೇವತೆಗಳಿಗೆ ಇದೂ ಗೊತ್ತಿರಲ್ಲ. ನಾವು ಈಗ 16 ಕಲಾ ಸಂಪೂರ್ಣ ಆಗಿದ್ದೇವೆ. 2ನೇ ಯುಗಕ್ಕೆ ಹೋದಾಗ 2 ಕಲೆಗಳನ್ನು ಕಳ್ಕೋತೀವಿ ಅನ್ನೋದು ಸಹ ಅವರಿಗೆ ಗೊತ್ತಿರೋದಿಲ್ಲ. ಒಂದು ವೇಳೆ ಗೊತ್ತಾಗಿಬಿಟ್ರೆ ಅವರ ಖುಷಿ ಕಡಿಮೆ ಆಗ್ತದೆ. बाप समझाते ऊंचे ते ऊंचा धर्म पहले देवता धर्म है. इसका धर्मशास्त्र भी पहले होना चाहिए. देवता धर्म स्थापन करने वाले को भूल गए. ಬಾಬಾ ಹೇಳ್ತಾರೆ, ಸ್ಥಾಪನೆ ಮಾಡುವಂತಹ ತಂದೆಗೂ ಮರ್ತಿದ್ದಾರೆ. ಅವನು ಸ್ಥಾಪನೆ ಮಾಡುವಂತಹ ದೇವತಾ ಧರ್ಮವನ್ನೂ ಮರ್ತಿದ್ದಾರೆ. ಆ ಧರ್ಮದ ಶಾಸ್ತ್ರವನ್ನು ಮರ್ತಿದ್ದಾರೆ. जितनी गीता की महिमा है उनसे जास्ती ज्ञान सुनाने वाले की महिमा है. और कोई धर्म स्थापन करने वाले को भगवान नहीं कहे. भगवान एक ही निराकार है. ಭಗವದ್ಗೀತೆಯ ಮಹಿಮೆ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಮಹಿಮೆ ಆ ಗೀತಾ ಜ್ಞಾನ ಹೇಳುವಂತಹ ತಂದೆಯ ಮಹಿಮೆ ಇದೆ. ಇತರ ಧರ್ಮಸ್ಥಾಪಕರಿಗೆ ಪರಮಾತ್ಮ ಭಗವಂತ ಅಂತ ಹೇಳೋದಿಲ್ಲ. ಪರಮಾತ್ಮ ಒಬ್ಬನೇ ನಿರಾಕಾರ. ಉಳಿದ ಧರ್ಮಸ್ಥಾಪಕರು ಸಾಕಾರ. गाया भी हुआ है
श्रीमद् भगवद गीता सबका सद्गति दाता। इस समय सब तमो प्रधान कब्र दाखिल, फिर बाबा आकर सबको जगाते। यह पुरानी दुनिया तो खत्म हो जाने वाली। ಗಾಯನ ಇದೆ, ಭಗವದ್ಗೀತೆಯಿಂದ ಸರ್ವರ ಸದ್ಗತಿಯಾಗ್ತದೆ. ಗೀತಾ ಜ್ಞಾನದಿಂದ ಸರ್ವರಿಗೂ ಸದ್ಗತಿ ಕೊಡುವಂಥವನು ಪರಮಾತ್ಮ ಆಗಿದ್ದಾನೆ. ಕಲಿಯುಗದ ಕೊನೆಗೆ ಜಗತ್ತು ತಮೋ ಪ್ರಧಾನ ಸ್ಮಶಾನ ಆಗಿರ್ತದೆ. ಎಲ್ಲರೂ ಅಜ್ಞಾನದ ನಿದ್ರೆಯಲ್ಲಿ ಮಲಗಿರ್ತಾರೆ. ತಂದೆ ಬಂದು ಎಲ್ಲರನ್ನೂ ಜಾಗೃತ ಮಾಡ್ತಾರೆ. यह पुरानी दुनिया तो ख़त्म हो जाने वाली। सरसों मुवाफिक सब पीस जाते। सतयुग में बहुत छोटा दैवी झाड़ होगा। भगवान को सब याद करते हैं, हे भगवान, हे सच्चखंड स्थापन करने वाला, परंतु वह कब आएगा? ಶಾಸ್ತ್ರೋ ಮೇ ತೋ ಲಾಖೋ ವರ್ಷ ಲಿಖ ದಿಯೆ. ಬಾಬಾ ಹೇಳ್ತಾರೆ, ಈ ಪ್ರಪಂಚನೇ ಈಗ ನಾಶವಾಗಲಿದೆ. ಕೊನೆಗೆ ಎಲ್ಲ ಆತ್ಮರು ದೇಹಗಳನ್ನು ಬಿಟ್ಟು ಮನೆಗೆ ಹೋಗೋರಿದ್ದಾರೆ. ಎಲ್ಲರ ದೇಹಗಳು ವಿನಾಶದ ಬೀಸುವ ಕಲ್ಲಿನಲ್ಲಿ ಪುಡಿ ಪುಡಿ ಆಗಲಿದೆ. ಸತ್ಯಯುಗದಲ್ಲಿ ಮತ್ತೆ ಚಿಕ್ಕದಾದಂಥ ದೈವಿ ವೃಕ್ಷ ಸ್ಥಾಪನೆ ಆಗ್ತದೆ. ಎಲ್ಲರೂ ಪರಮಾತ್ಮನಿಗೆ ಕರೀತಾರೆ, ಸತ್ಯಖಂಡದ ಸ್ಥಾಪನೆ ಮಾಡಲಿಕ್ಕೆ ಬಾ ಅಂತ. ಆದರೆ ಯಾವಾಗ ಬರ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಶಾಸ್ತ್ರೋ ಮೇ ಲಾಖೋ ವರ್ಷ ಲಿಖ ದಿ, इसको ही अंधियारा कहा जाता है. ಪರಮಾತ್ಮನ ಅವತರಣೆ ಆಗ್ತದೆ ನಿಜ, ಆದರೆ ಕೊನೆಗಾಗ್ತದೆ ಅಂತ ಹೇಳಿದ್ದಾರೆ. ಒಂದೊಂದು ಯುಗದ ಅವಧಿ ಲಕ್ಷಾಂತರ ವರ್ಷಗಳು ಅಂತ ಬರೆದಿದ್ದಾರೆ. ಹೀಗಾಗಿ ಎಲ್ಲ ಕಡೆಗೂ ಅಜ್ಞಾನದ ಅಂಧಕಾರ ತುಂಬಿದೆ. ತುಮ್ ಜಾನ್ತೆ ಹೋ, हमारा बाबा ज्ञान का सागर, दूसरा कोई ज्ञान सागर होता नहीं. ज्ञान सागर बाप दूर देश से हम बच्चों के पास आते हैं. सब अंधियारे में पड़े थे, आकर जगाते. ನಮ್ಮ ತಂದೆ ಜ್ಞಾನಸಾಗರ ದೂರ ದೇಶದಿಂದ ಬರ್ತಾರೆ. ಅಜ್ಞಾನದಲ್ಲಿ ಮಲಗಿದ ಆತ್ಮರನ್ನು ಜಾಗೃತ ಮಾಡ್ತಾರೆ. ನಾಟಕದ ಜ್ಞಾನ ಕೊಡ್ತಾರೆ. जानते नहीं थे कि ड्रामा में हम सब एक्टर्स हैं. ऊंचे ते ऊंचा कौन है यह मालूम होना चाहिए. सिर्फ सर्वव्यापी है यह ज्ञान हो गया क्या? ನಾಟಕದಲ್ಲಿ ಉತ್ತಮ ಪಾತ್ರಧಾರಿಗಳು ಯಾರು? ಮುಖ್ಯ ಪಾತ್ರಧಾರಿಗಳು ಯಾರು? ಯಾರು ಯಾವ ಸಮಯದಲ್ಲಿ ಬರ್ತಾರೆ? ಪರಮಾತ್ಮ ಯಾವಾಗ ಬರ್ತಾನೆ ಅನ್ನೋದು ಗೊತ್ತಿರಬೇಕು. ಬರೇ ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳೋದ್ರಿಂದ ನಾಟಕದ ಜ್ಞಾನನೂ ಗೊತ್ತಾಗೋದಿಲ್ಲ, ಪರಮಾತ್ಮನ ಪರಿಚಯನೂ ಗೊತ್ತಾಗೋದಿಲ್ಲ. अगर सर्वव्यापी है तो भक्ति भी नहीं कर सकते. इसको कहा जाता अज्ञान. ಪರಮಾತ್ಮ ಸರ್ವವ್ಯಾಪಿ ಆಗಿದ್ದೇ ಆದರೆ ಭಕ್ತಿಯ ಅವಶ್ಯಕತೆಯೂ ಇರಲಿಲ್ಲ. ಒಂದು ಕಡೆ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಅವನ ಪ್ರಾಪ್ತಿಗಾಗಿ ಅವನ ದರ್ಶನಕ್ಕಾಗಿ ಭಕ್ತಿ ಮಾಡ್ತಾ ಇದ್ದಾರೆ. ಇದು ಅಜ್ಞಾನ ಆಗಿದೆ. तुम जानते हो सबका सद्गति दाता परम पिता शिव परमात्मा है. वह पिताओं का भी पिता है. ಬಾಬಾ ಹೇಳ್ತಾರೆ, ಈಗ ನಿಮಗೆ ತಿಳಿದಿದೆ ಸರ್ವರ ಸದ್ಗತಿ ದಾತ
ತಂದೆಗಳ ತಂದೆ ಅವನೇ ಪರಮಾತ್ಮ ಶಿವ ಆಗಿದ್ದಾನೆ. ಜನ್ಮ ಬಾಯ್ ಜನ್ಮ लौकिक पिता ये मिलते आए हैं. ऊंचे ते ऊंचा बाप है, फिर नंबरवार आते. पहले देवता सीजरे के उतरेंगे, अब वह रचना बाप रच रहे. ಬಾಬಾ ಹೇಳ್ತಾರೆ, ಎಲ್ಲರಕ್ಕಿಂತ ಮೇಲೆ ಶಿವ ಬಾಬಾ ಇದ್ದಾರೆ. ನಂತರ ದೇವತೆಗಳು. ಆ ದೇವತೆಗಳನ್ನು ಪರಮಾತ್ಮ ಸಂಗಮ ಯುಗದಲ್ಲಿ ರಚನೆ ಮಾಡ್ತಿದ್ದಾನೆ. ಬ್ರಾಹ್ಮಣರ ರೂಪದಲ್ಲಿ ರಚನೆ ಮಾಡ್ತಾನೆ. ಆ ಬ್ರಾಹ್ಮಣರೇ ಭವಿಷ್ಯದ ದೇವತೆಗಳಾಗ್ತಾರೆ. ಬಚ್ಚೆ ಕಹತೆ ಬಾಬಾ ಹಮ್ ಆಪಕೆ ಹಿ ಥೆ, ಅಬ್ ಆಪಕೆ ಹಿ ಹೇ. ಪಹಲೆ ಹಮ್ ಸತ್ಯುಗ್ ಮೇ ಆಯೇ ಥೆ. ನೀವು ಈಗ ಹೇಳ್ತೀರಿ, ಬಾಬಾ ಮೊದಲು ನಾವು ನಿನ್ನ ಮಕ್ಕಳೇ ಆಗಿದ್ವಿ, ಇವತ್ತೂ ಆಗಿದ್ದೀವಿ, ಮುಂದೇನೂ ನಿನ್ನ ಮಕ್ಕಳೇ ಆಗ್ತೀವಿ. ಸಂಗಮ ಯುಗದಲ್ಲಿ ಮಕ್ಕಳಾಗಿ ನಾಟಕದ ಆದಿಯಿಂದ ಅಂದರೆ ಸತ್ಯಯುಗದಿಂದ ಬರುವಂಥವರು ನಾವೇ ಆಗಿದ್ದೇವೆ. इस समय तुम हाफ कास्ट हो, शूद्र से ब्राह्मण बन रहे हो. पूरा पवित्र कर्मातीत ಪಿಛಾಡಿ ಮೇ ಬನೇಂಗೆ. ಈಗ ನೀವು ಅರ್ಧ ಬ್ರಾಹ್ಮಣರಾಗಿದ್ದೀರಿ. ಅರ್ಧ ಶೂದ್ರತನದ ಸಂಸ್ಕಾರಗಳಿವೆ, ಅರ್ಧ ಬ್ರಾಹ್ಮಣರ ಸಂಸ್ಕಾರಗಳಿವೆ. ಇನ್ನು ನೀವು ಸಂಪೂರ್ಣ ಪವಿತ್ರ, ಸಂಪೂರ್ಣ ಕರ್ಮಾತೀತ ಆಗಿಲ್ಲ. ಪಿಛಾಡಿ ಮೇ ಬುದ್ಧಿಯೋ ಪೂರಾ ಜಮ್ ಜಾಯೇಗಾ ಔರ್ ವಿಕರ್ಮ ಸಬ್ ಭಸ್ಮ ಹೋ ಜಾಯೇಗಾ. ಕೊನೆಗೆ ನಿಮ್ಮ ಬುದ್ಧಿಯೋಗ ತಂದೆಯ ಮೇಲೆ ಸ್ಥಿರವಾಗ್ತದೆ ಮತ್ತು ನಿಮ್ಮ ಎಲ್ಲ ವಿಕರ್ಮಗಳು ಭಸ್ಮ ಆಗ್ತವೆ. ಫಿರ್ ತುಮಕೋ ಪಾವನ್ ಶರೀರ್ ಮಿಲೇಗಾ, पूरा पावन बन जाएंगे तो यहाँ नहीं रह सकेंगे. फिर 5 तत्व भी पवित्र हो जाएंगे. अभी तुम बच्चे संगम पर हो. ಆತ್ಮ ನೀವು ಪಾವನ ಆದಾಗ ನಿಮಗೆ ಮುಂದೆ ಸಿಗುವಂಥ ದೇಹವು ಪಾವನ ಆಗಿರ್ತದೆ. 5 ತತ್ವಗಳು ಸಹ ಆಗ ಪವಿತ್ರ ಆಗ್ತವೆ. ಈಗ ಇನ್ನೂ ನೀವು ಸಂಗಮ ಯುಗದಲ್ಲಿ ಇದ್ದೀರಿ. ಸಚ್ಚಾ ಸಚ್ಚಾ ಕುಂಭ ಕಾ ಮೇಲಾ ಯಹ ಹೈ. ಪಾನಿ ಕೆ ಗಂಗಾ ಪರ್ ಜಾನಾ ಭಕ್ತಿ ಮಾರ್ಗ ಹೈ. सन्यासी लोग स्नान करने जाते, फिर कह देते आत्मा निर्लेप है. ಸತ್ಯ ಸತ್ಯ ಕುಂಭಮೇಳ ಮಧುಬನದಲ್ಲಿ ನಡೀತದೆ. ಆದರೆ ಭಕ್ತರು ಗಂಗಾ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಸನ್ಯಾಸಿಗಳು ಸಹ ಹೋಗಿ ಸ್ನಾನ ಮಾಡ್ತಾರೆ. ಮತ್ತೆ ಹೇಳ್ತಾರೆ ಆತ್ಮ ನಿರ್ಲೇಪ ಆಗಿದೆ. भक्ति मार्ग में तुमने बहुत कुछ सुना, अब जज करो राइट क्या है. ಈಗ ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ನೀವು ಅನೇಕ ವಿಚಾರಗಳನ್ನು ಕೇಳಿದ್ದೀರಿ. ಈಗ ನಾನು ಬಂದು ಸತ್ಯ ಜ್ಞಾನ ಕೊಡ್ತಾ ಇದ್ದೀನಿ. ನೀವೇ ನಿರ್ಣಯ ಮಾಡಿರಿ, ಯಾವುದು ಸರಿ ಇದೆ, ಯಾವುದು ತಪ್ಪಿದೆ ಅಂತ. फिर तुम जाएंगे अमरपुरी के मालिक बनकर. वहाँ तुमको कभी काल खा नहीं सकता. वहाँ तो सिर्फ चोला बदलते, मौत का डर नहीं रहता. ಬಾಬಾ ಹೇಳ್ತಾರೆ, ಇಲ್ಲಿ ನೀವು ಒಮ್ಮೆ ಕರ್ಮಾತೀತ ಆಗಿಬಿಟ್ರೆ ಅಮರ ಲೋಕಕ್ಕೆ ಹೋಗ್ತೀರಿ. ಅಲ್ಲಿ ದೇಹ ಬದಲಾಯಿಸ್ತೀರಿ. ಮರಣದ ಭಯ ಅಲ್ಲಿ ಇರೋದಿಲ್ಲ. ಭಾರತ್ ಕಿ ಮಹಿಮಾ बहुत भारी है. जितनी बाप की महिमा उतनी भारत की महिमा है. भारत में लक्ष्मी नारायण के अब तक भी मंदिर बनते रहते, परंतु बाप को नहीं जानते
कि वह कब आए थे. ಭಾರತದ ಮಹಿಮೆ ಅಪಾರ ಆಗಿದೆ. ಭಾರತದ ತಂದೆಯ ಮಹಿಮೆನೂ ಅಪಾರ ಆಗಿದೆ. ಜೊತೆಗೆ ಭಾರತದ ಪ್ರಥಮ ಮಹಾರಾಜ ಮಹಾರಾಣಿಯಾಗಿರುವಂತಹ ಲಕ್ಷ್ಮೀನಾರಾಯಣರ ಮಹಿಮೆನೂ ಅಪಾರ ಆಗಿದೆ. ಅವರ ಮಂದಿರಗಳನ್ನು ಇವತ್ತಿನವರೆಗೂ ಜನ ಕಟ್ತಾನೇ ಇದ್ದಾರೆ. ಲಕ್ಷ್ಮೀನಾರಾಯಣರ ಭಕ್ತಿ ನಡೀತಾ ಇದೆ. ಆದರೆ ಅವರನ್ನು ಆ ಸ್ಥಾನಮಾನ ಕೊಟ್ಟಂತಹ ತಂದೆಗೆ ಮರ್ತಿದ್ದಾರೆ. ತಂದೆಗೆ ಗುರುತಿಸ್ತಾ ಇಲ್ಲ. बरोबर सतयुग में देवता आए थे, उनकी संख्या अनगिनत होनी चाहिए थी, लेकिन किसी भी युग को लाखों वर्ष कहना यह झूठ है. ದೇವತೆಗಳು ಸತ್ಯುಗದಲ್ಲಿ ಇದ್ದರು, ಒಂದೊಂದು ಯುಗ ಲಕ್ಷಾಂತರ ವರ್ಷ ಇತ್ತು ಅಂತ ಏನು ಹೇಳ್ತಿದ್ದಾರಲ್ಲ, ಹಾಗೇನಾದರೂ ಆಗಿದ್ರೆ ಇವತ್ತು ದೇವತೆಗಳ ಸಂಖ್ಯೆ ಕೋಟಿ ಕೋಟಿ ಇರಬೇಕಾಗಿತ್ತು. ಆದರೆ ಅಷ್ಟೊಂದು ಸಂಖ್ಯೆಯಲ್ಲಿ ದೇವತೆಗಳು ಇಲ್ಲ. कोई भी बुद्धि से काम नहीं लेते, कहते गौमुख से गंगा निकली. सारी ज्ञान की बातें फिर सूक्ष्म वतन में बैल आदि कहाँ से आया. यह शास्त्र आधा कल्प से लेकर चलते आए. यह सब बातें मोस्ट बिलीवेड बाप चिल्ड्रन को समझाते है. तो सब मेरे बच्चे, परंतु तुम मोस्ट ಬಿಲೆವೆಡ್ बनते हो. ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಕಥೆಗಳನ್ನು ಬರೆದಿದ್ದಾರೆ, ಹೇಳ್ತಿದ್ದಾರೆ. ಗೋಮುಖದಿಂದ ಗಂಗೆಯ ಉದ್ಭವ ಆಯಿತು, ಉಗಮ ಆಯಿತು ಅಂತ ಹೇಳ್ತಾರೆ. ಸೂಕ್ಷ್ಮವತನದಲ್ಲಿ ಇರುವ ಶಂಕರನ ವಾಹನ ನಂದಿಗಣ ಅಂತ ಹೇಳ್ತಾರೆ. ಇವೆಲ್ಲ ಅರ್ಧಾಕಲ್ಪದಿಂದ ಶಾಸ್ತ್ರದಲ್ಲಿ ಬರೆದಿರುವಂತಹ ಮಾತುಗಳಾಗಿವೆ. ಇದರ ಅರ್ಥ ಶಿವಬಾಬಾ ನಮಗೆ ಈಶ್ವರೀಯ ಜ್ಞಾನದ ಮೂಲಕ ತಿಳಿಸಿಕೊಡ್ತಾರೆ. ಬಾಬಾ ಹೇಳ್ತಾರೆ, ಎಲ್ಲರೂ ನನ್ನ ಮಕ್ಕಳೇ ನಿಜ, ಆದರೆ ಯಾರು ನನ್ನನ್ನು ಗುರುತಿಸ್ತಾರೆ, ನನ್ನ ಅಡಾಪ್ಟೆಡ್ ಮಕ್ಕಳಾಗ್ತಾರೆ, ಅವರು ನನಗೆ ಪ್ರೀತಿಯ ಮಕ್ಕಳಾಗ್ತಾರೆ. लक्ष्मी नारायण का भी पता नहीं कब राज्य करके गए. राधे कृष्ण का बर्थडे मनाते, लक्ष्मी नारायण का कुछ पता नहीं. राम को त्रेता में दिखाते, कृष्ण को द्वापर में. राधे कृष्ण है ಸತ್ಯಯುಗ. ಇನ್ನು ಭಕ್ತರು ಏನೆಲ್ಲ ತಪ್ಪುಗಳನ್ನು ಮಾಡಿದ್ದಾರೆ ಅನ್ನೋದು ಬಾಬಾ ನಮಗೆ ತಿಳಿಸಿಕೊಡ್ತಾರೆ. ಲಕ್ಷ್ಮೀನಾರಾಯಣರನ್ನು ಸತ್ಯಯುಗದಲ್ಲಿ ತೋರಿಸಿದ್ದಾರೆ. ಅವರ ಬಾಲ್ಯ ಜೀವನದ ರಾಧಾಕೃಷ್ಣರನ್ನು ದ್ವಾಪರ ಯುಗದಲ್ಲಿ ತೋರಿಸಿದ್ದಾರೆ. ರಾಮನಿಗೆ ತ್ರೇತಾಯುಗದಲ್ಲಿ ತೋರಿಸಿದ್ದಾರೆ. ಕೃಷ್ಣನ ಬರ್ತ್ಡೇ ಮಾಡ್ತಾರೆ, ಕೃಷ್ಣ ಜಯಂತಿ ಮಾಡ್ತಾರೆ. ಆದರೆ ನಾರಾಯಣನ ಬರ್ತ್ಡೇ ಯಾರೂ ಮಾಡೋದಿಲ್ಲ. ನಾರಾಯಣನ ಜಯಂತಿ, ಲಕ್ಷ್ಮಿಯ ಜಯಂತಿ ಯಾರೂ ಮಾಡೋದಿಲ್ಲ. ಯಾಕೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಯಹ ಸಬ್ ತುಮ್ ಹಿ ಜಾನ್ತೆ. ಈ ಎಲ್ಲ ರಹಸ್ಯಗಳನ್ನು ಈಗ ನೀವು ಮಾತ್ರ ತಿಳ್ಕೊಂಡಿದ್ದೀರಿ. ಸಬ್ ಧರ್ಮ कैसे रिपीट होंगे, फलाना धर्म स्थापक कब आएगा, वह समझते हैं. धर्म स्थापन कर वापस चले जाते. अरे तब फिर पालना कौन करेंगे. हर एक मनुष्य रचना रचते हैं, फिर पालना भी करते हैं, विनाश नहीं करते. हद की रचना करने वाला बाप अल्पकाल क्षण भंगुर सुख तो दे सकते. कोई को बच्चा नहीं होगा तो कहेंगे कुल की वृद्धि कैसे होगी. ಜನ ಹೇಳ್ತಾರೆ,
ಧರ್ಮಸ್ಥಾಪಕರು ಬಂದು ತಮ್ಮ ಧರ್ಮಗಳನ್ನು ಸ್ಥಾಪನೆ ಮಾಡಿ ಪರಮಧಾಮಕ್ಕೆ ಹೋಗಿ ಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಧರ್ಮಸ್ಥಾಪಕರು ಧರ್ಮದ ಸ್ಥಾಪನೆ ಮಾಡಿದ ನಂತರ ಪರಮಧಾಮಕ್ಕೆ ಹೋಗೋದಿಲ್ಲ. ಪುನಃ ಅವ್ರು ಪುನರ್ಜನ್ಮದಲ್ಲಿ ಬಂದು ಆ ಧರ್ಮದ ಅನುಯಾಯಿಗಳ ಪಾಲನೆ ಮಾಡ್ತಾರೆ, ಶಿಷ್ಯರ ಪಾಲನೆ ಮಾಡ್ತಾರೆ. ಯಾವುದೇ ತಂದೆ ಮಕ್ಕಳನ್ನು ಹುಟ್ಟಿಸಿದ ಮೇಲೆ ತಾವು ಹೋಗೋದಿಲ್ಲ ಅಥವಾ ಮಕ್ಕಳ ವಿನಾಶ ಮಾಡೋದಿಲ್ಲ, ಆದರೆ ಅವರ ಪಾಲನೆ ಮಾಡ್ತಾರೆ. ಮಕ್ಕಳಾಗದಿದ್ದರೆ ಕುಲದ ವೃದ್ಧಿ ಆಗೋದಿಲ್ಲ ಅಂತ ಎಷ್ಟೊಂದು ಚಿಂತೆ ಮಾಡ್ತಾರೆ. ಮಕ್ಕಳಾಗಿ ಬಿಟ್ಟರೆ ಅವರನ್ನು ಪ್ರೀತಿಯಿಂದ ಪಾಲನೆ ಮಾಡ್ತಾರೆ. बाप कहते इस समय सब पतित भ्रष्टाचारी, एक तरफ भारत का क्या हाल हो गया है कहते हैं गीत गाते, फिर दूसरे गीत में हमारा भारत सबसे ऊंचा है, क्या अभी ऊंचा है? नहीं. ಇನ್ನು ಭಾರತದ ಮಹಿಮೆ ಮಾಡ್ತಾರೆ. ನಮ್ಮ ದೇಶ ಎಷ್ಟು ಉನ್ನತ ದೇಶ ಆಗಿದೆ ಅಂತನೂ ಒಂದು ಹಾಡಿನಲ್ಲಿ ಮಹಿಮೆ ಮಾಡ್ತಾರೆ. ಇನ್ನೊಂದು ಹಾಡಿನಲ್ಲಿ ನಮ್ಮ ಭಾರತ ಎಷ್ಟು ಕಂಗಾಲಾಗಿದೆ, ದರಿದ್ರ ಆಗಿದೆ, ನಮ್ಮ ಭಾರತದ ಅವಸ್ಥೆ ಏನಾಗಿದೆ ಅಂತನೂ ಬೈಕೊಳ್ತಾರೆ. ಅಬ್ ತೋ ಬಿಲ್ಕುಲ್ ಪತಿತ ಹೈ, ಈಗಂತೂ ಭಾರತ ಸಂಪೂರ್ಣ ಪತಿತ ಆಗಿದೆ. ಕಲಿಯುಗದಲ್ಲಿ ಭಾರತ ಉನ್ನತ ಸ್ಥಾನದಲ್ಲಿ ಇಲ್ಲ. बाप कहते बच्चे धीरज धरो, यह भी खेल है, अभी दुख के दिन पूरे होकर सुख के दिन आ रहे. ಬಾಬಾ ಹೇಳ್ತಾರೆ, ಧೈರ್ಯ ತಾಳಿರಿ, ಇದು ಒಂದು ಆಟ. ಈಗ ದುಃಖದ ದಿನಗಳು ಸಮಾಪ್ತಿಯಾಗಿ ಸುಖದ ದಿನಗಳು ಬರಲಿವೆ. नरक को स्वर्ग बनाने परमधाम के रहने वाले बाप देश पराये आए. ಪರಮಧಾಮದ ನಿವಾಸಿ ತಂದೆ ನರಕವನ್ನು ಸ್ವರ್ಗ ಮಾಡೋದಕ್ಕಾಗಿ ಈ ಪರದೇಶದಲ್ಲಿ ಬಂದಿದ್ದಾನೆ. कहते मेरा यह जन्म स्थान है, नहीं तो कोई बताए निराकार बाबा कहाँ आया, किस शरीर में आया, कब आया, क्या करने आया, कोई भी बता न सके. ಬಾಬಾ ಹೇಳ್ತಾರೆ, ಇದು ನನ್ನ ಜನ್ಮಸ್ಥಾನ, ಭಾರತ ನನ್ನ ಜನ್ಮಭೂಮಿ, ಇದು ಯಾರಿಗೂ ಗೊತ್ತಿಲ್ಲ. ಹೇಳ್ತಾರೆ ಪರಮಾತ್ಮ ಬರ್ತಾನೆ ಅಂತ. ಯಾವ ದೇಹದಲ್ಲಿ ಬರ್ತಾನೆ, ಯಾವ ಸಮಯದಲ್ಲಿ ಬರ್ತಾನೆ, ಏನು ಮಾಡಲಿಕ್ಕಾಗಿ ಬರ್ತಾನೆ, ಹೇಗೆ ಬರ್ತಾನೆ ಅನ್ನೋದು ಯಾರೂ ಹೇಳೋದಿಲ್ಲ. अब परमात्मा आकर पतितों को पावन बनाते हैं, यह तुम बच्चे ही जानते हो. बाप कहते बच्चे और कोई मेरे पास इलाज नहीं है, तुम मुझे याद करो तब पावन होंगे. अब तुमको शक्ति चाहिए 5 विकारों पर जीत पाने के लिए. ಬಾಬಾ ಹೇಳ್ತಾರೆ, ನೀವು ಪಾವನ ಆಗಬೇಕಾದ್ರೆ ನನ್ನನ್ನು ನೆನಪು ಮಾಡುವುದು ಒಂದೇ ಉಪಾಯ. ಆ ಉಪಾಯ ಬಿಟ್ಟರೆ ನನ್ನ ಹತ್ತಿರ ಬೇರೆ ಉಪಾಯ ಇಲ್ಲ, ಬೇರೆ ಚಿಕಿತ್ಸೆ ಇಲ್ಲ. ಈಗ ನೀವು ನನ್ನಿಂದ ಶಕ್ತಿಯನ್ನು ಪಡ್ಕೊಂಡು 5 ವಿಕಾರಗಳನ್ನು ಗೆಲ್ಲಬೇಕಾಗಿದೆ. हिंसक लड़ाई की यहाँ बात नहीं, यह है गुप्त, इसको अजपा जप कहा जाता है. ಹಿಂಸಕ ಯುದ್ಧದ ಮಾತೇ ಇಲ್ಲ, ಇದು ಗುಪ್ತವಾದಂತಹ ಯುದ್ಧ ಆಗಿದೆ. ನೀವು ನನ್ನನ್ನು ಏನು ನೆನಪು ಮಾಡ್ತೀರಿ ಅದಕ್ಕೆ ಅಜಪ ಜಪ ಅಂತ ಹೇಳಲಾಗ್ತದೆ. ಅಬ್ ಸಬ್ಕಿ ವಾನಪ್ರಸ್ಥ अवस्था है, सबको वापिस जाना है, वह है शांति धाम.
फिर तुम सुखधाम में आएंगे। शांति तो तुम्हारा स्वधर्म है। यूं तो इस रावण राज्य में शांति मिल नहीं सकती। बाकी थोड़े समय के लिए चाहते हो तो अशरीरी होकर बैठ जाओ। ಶಾಂತಿ तो सबको चाहिए. ನಿಜವಾದ ಶಾಂತಿ, ಸಂಪೂರ್ಣ ಶಾಂತಿ ಸಿಗುವುದು ಶಾಂತಿಯ ಧಾಮದಲ್ಲಿ. ಆದರೂ ಈ ಜೀವನದಲ್ಲಿ ರಾವಣ ರಾಜ್ಯದಲ್ಲಿನೇ ನಿಮಗೆ ಶಾಂತಿ ಬೇಕು ಅನ್ನೋದಾದರೆ ಸ್ವಲ್ಪ ಸಮಯ ಅಶರೀರಿಯಾಗಿ ಕೂತ್ಕೊಳ್ಳಿ. ಆಗ ಶಾಂತಿಯ ಅನುಭವ ಆಗುವುದು. अगर 101 करोड़ भी शांति में बैठ जाए तो भी शांति हो न सके. यह है अशांति की दुनिया. ಈ ಅಶಾಂತಿಯ ಪ್ರಪಂಚದಲ್ಲಿ ಇರೋರಷ್ಟರೂ ಶಾಂತಿಯಿಂದ ಕೂತ್ಕೊಂಡ್ರೂ ಇಲ್ಲಿ ಸಂಪೂರ್ಣ ಶಾಂತಿ ಯಾರಿಗೂ ಸಿಗೋದಿಲ್ಲ. ಭಲೆ ಶಬ್ದದಿಂದ ದೂರ ಆಗಿ ನಿಶ್ಶಬ್ದ ಸ್ಥಿತಿಯಲ್ಲಿ ಎಲ್ಲರೂ ಕೂತ್ಕೋಬಹುದು. ಆದರೆ ಸಂಕಲ್ಪಗಳ ವೈಬ್ರೇಷನ್ಗಳ ತಾಕಲಾಟ ಏನಿದೆ ಅದು ನಿಂತಿರೋದಿಲ್ಲ. ಅದಕ್ಕೆ ಸಂಪೂರ್ಣ ಶಾಂತಿ ಅನ್ನೋದು ಈ ಪ್ರಪಂಚದಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಬ್ ಕಲಿಯುಗ ಕಾ ಅಂತ್ಯ ದುಃಖ ಧಾಮ್ ಹೈ, ವಹ ಶಾಂತಿ ಧಾಮ್ ಸ್ವೀಟ್ ಹೋಮ್ ಹೈ, ಸ್ವೀಟ್ ಫಾದರ್ ವಹಾ ರಹತೆ. ಬಾಬಾ ಹೇಳ್ತಾರೆ, ಈಗ ಕಲಿಯುಗದ ಅಂತ್ಯ ಬಂದಿದೆ. ನಾವೆಲ್ಲರೂ ನಮ್ಮ ಮಧುರ ಮನೆಗೆ ಹೋಗೋರಿದ್ದೇವೆ. ನಮ್ಮ ಮಧುರ ತಂದೆಯ ವಾಸಸ್ಥಾನವೂ ಸಹ ಅದೇ ಆಗಿದೆ. ಯಹಾ ಹೇ ಘೋರ ಅಂಧಿಯಾರ, ಸತ್ಯುಗ್ ಹೇ ಘೋರ ಸೋಝರ, ಮೂಲ ವತನ್ ಮೇ ಹೇ ಅಪಾರ ಶಾಂತಿ. ಯಹಾ ಹಮ್ ಪಾರ್ಟ್ ಬಜಾನೆ ಆಯೇ. ಇಲ್ಲಿ ಸಂಪೂರ್ಣ ಅಂಧಕಾರ ದುಃಖ ಇದೆ. ಸತ್ಯುಗದಲ್ಲಿ ಸಂಪೂರ್ಣ ಬೆಳಕು ಸುಖ ಇರ್ತದೆ. ಮೂಲವತನದಲ್ಲಿ ಸಂಪೂರ್ಣ ಶಾಂತಿ ಅಪಾರ ಶಾಂತಿ ಇರ್ತದೆ. बाप कहते, हे आत्माएं, तुम अपने कान रूपी ऑर्गन से सुनते हो. तुमको याद है यह ड्रामा का चक्र कैसे फिरता है. इस समय तुम त्रिकालदर्शी हो. तुम ब्राह्मणों के सिवाय कोई त्रिकालदर्शी नहीं. ಬಾಬಾ ಹೇಳ್ತಾರೆ, ಸಂಗಮ ಯುಗದ ಬ್ರಾಹ್ಮಣರ ವಿನಃ ಬೇರೆ ಯಾರೂ ಸಹ ತ್ರಿಕಾಲದರ್ಶಿಗಳು ಅಲ್ಲ. ಋಷಿ ಮುನಿ भी कहते थे, हम ईश्वर को नहीं जानते हैं, हम नास्तिक हैं. अब तुम आस्तिक बने हो. ಋಷಿ ಮುನಿಗಳು ಹೇಳ್ತಿದ್ರು, ಪರಮಾತ್ಮನ ಪರಿಚಯನೇ ನಮಗೆ ಗೊತ್ತಿಲ್ಲ, ಅವನ ರಚನೆಯ ಪರಿಚಯ ಗೊತ್ತಿಲ್ಲ ಅಂದರೆ ನಾವು ನಾಸ್ತಿಕರು ಅಂತ. ಆದರೆ ನೀವು ಮಕ್ಕಳು ಈಗ ಆಸ್ತಿಕರಾಗಿದೆ. ತುಮಕೋ ತೀನೋ ಲೋಕೋಂ ಕಿ ನಾಲೆಜ್ ಮಿಲಿ ಹೈ. ಲಕ್ಷ್ಮೀ ನಾರಾಯಣ ಕೋ ನ ತ್ರಿಲೋಕಿನಾಥ್ ನ ತ್ರಿಕಾಲದರ್ಶಿ ಕಹೇಂಗೆ. ತಂದೆಯ ಆಸ್ತಿಗೆ ಅಧಿಕಾರಿಯಾಗಿರುವಂತಹ ನಿಜವಾದ ಆಸ್ತಿಕರು ನೀವಾಗಿದ್ದೀರಿ. ನಿಮಗೆ 3 ಲೋಕದ 3 ಕಾಲದ ಜ್ಞಾನ ಸಿಕ್ಕಿದೆ. ಆದ್ದರಿಂದ ನಿಮಗೆ ತ್ರಿಲೋಕಿನಾಥ ತ್ರಿಕಾಲದರ್ಶಿ ಅಂತ ಹೇಳಲಾಗ್ತದೆ. ಲಕ್ಷ್ಮೀ ನಾರಾಯಣ ಕೋ त्रिलोकीनाथ नहीं कहेंगे क्योंकि उनको त्रिलोकी का ज्ञान नहीं. ಸತ್ಯಯುಗದ ಲಕ್ಷ್ಮೀನಾರಾಯಣರಿಗೆ ತ್ರಿಲೋಕಿನಾಥ ತ್ರಿಕಾಲದರ್ಶಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಅವರಿಗೆ ತ್ರಿಲೋಕದ ಜ್ಞಾನನೇ ಗೊತ್ತಿಲ್ಲ, ತ್ರಿಕಾಲದ ಜ್ಞಾನನೂ ಗೊತ್ತಿಲ್ಲ. ವಿಷ್ಣು ಕೋ ಸ್ವದರ್ಶನ್ ಚಕ್ರಧಾರಿ ದಿಖಾತೆ. अब विष्णु के 2 रूप लक्ष्मी नारायण राधे कृष्ण ही लक्ष्मी नारायण बनते. इस समय कितने अच्छे यादगार मंदिर बनाए.
परंतु इनकी बायोग्राफी को तो जानना चाहिए ना. ಇತ್ತೀಚೆಗೆ ಭಾರತದಲ್ಲಿ ಲಕ್ಷ್ಮೀನಾರಾಯಣರ ಸುಂದರ ಮಂದಿರಗಳನ್ನು ಕಟ್ತಾ ಇದ್ದಾರೆ. ಆದರೆ ಅವರ ಚರಿತ್ರೆ ಯಾರಿಗೂ ಗೊತ್ತಿಲ್ಲ. ऊंचते ऊंच भगवान एक है, उनका नाम है शिव. रुद्र भी कहते यह रुद्र ज्ञान यज्ञ है. कृष्ण ज्ञान यज्ञ होता नहीं. ಈಗ ನಿಮಗೆ ಪರಮಾತ್ಮನ ಚರಿತ್ರೆನೂ ಗೊತ್ತಾಗಿದೆ, ದೇವತೆಗಳ ಚರಿತ್ರೆನೂ ಗೊತ್ತಾಗಿದೆ. ಎಲ್ಲರಕ್ಕಿಂತ ಮೇಲೆ ಇರೋನು ಪರಮಾತ್ಮ ಒಬ್ಬನೇ. ಅವನ ಹೆಸರು ಶಿವ ಅನ್ನೋದಾಗಿದೆ. ಅವನಿಗೆ ರುದ್ರ ಅಂತಲೂ ಹೇಳ್ತಾರೆ. ಅವನು ಸ್ಥಾಪನೆ ಮಾಡಿದ ಯಜ್ಞಕ್ಕೆ ರುದ್ರ ಜ್ಞಾನ ಯಜ್ಞ ಅಂತ ಹೇಳಲಾಗ್ತದೆ. ಕೃಷ್ಣ ಜ್ಞಾನ ಯಜ್ಞ ಇರೋದಿಲ್ಲ. ಕೃಷ್ಣ ಸತ್ಯಯುಗದ ರಾಜಕುಮಾರ. ಅಲ್ಲಿ ಯಜ್ಞದ ಅವಶ್ಯಕತೆ ಇರೋದಿಲ್ಲ. रुद्र यज्ञ से विनाश ज्वाला प्रज्वलित होती. सत्ययुग में यज्ञ रचने की दरकार नहीं. रुद्र यज्ञದಿಂದ ವಿನಾಶದ ಜ್ವಾಲೆ ಪ್ರಜ್ವಲಿತ ಆಗ್ತದೆ. ಸತ್ಯಯುಗದಲ್ಲಿ ಯಜ್ಞದ ಅವಶ್ಯಕತೆಯೇ ಇರೋದಿಲ್ಲ. ಯಾಕೆ ಅಂದರೆ ಯಾರಿಗೂ ದುಃಖ, ಕಷ್ಟ, ಶಾಂತಿ ಏನೂ ಇರೋದಿಲ್ಲ. इस ज्ञान यज्ञ से सिवाय बाकी सब है मटेरियल यज्ञ. ದ್ವಾಪರ ಯುಗದಿಂದ ಭಕ್ತಿಯ ಸ್ಥೂಲ ಯಜ್ಞಗಳನ್ನು ಮಾಡ್ತಾ ಬರ್ತಾರೆ. ಸಂಗಮ ಯುಗದಲ್ಲಿ ಮಾತ್ರ ಜ್ಞಾನಯಜ್ಞದ ರಚನೆ ಆಗ್ತದೆ. ಇದು ಒಂದೇ ಜ್ಞಾನಯಜ್ಞ. ಉಳಿದ ಯಜ್ಞಗಳು ಎಲ್ಲ ಸ್ಥೂಲ ಯಜ್ಞಗಳು. ಬಾಪ್ನೆ ಸಮझाया इनको यज्ञ क्यों कहते हैं. यह जो पुरानी दुनिया की सामग्री है वह सब इसमें स्वाहा होने वाली है. इसलिए कहा जाता है परमपिता परमात्मा ने यज्ञ रचा जिससे मनुष्य देवता बनते. ಬಾಬಾ ಹೇಳ್ತಾರೆ, ಇದಕ್ಕೆ ಯಜ್ಞ ಅಂತ ಯಾಕೆ ಹೇಳಲಾಗ್ತದೆ? ಯಾಕೆ ಅಂದರೆ ಈ ಯಜ್ಞದಲ್ಲಿ ಇಡೀ ಜಗತ್ತೇ ಅಂತಿಮ ಆಹುತಿಯಾಗಿ ಸ್ವಾಹ ಆಗಿಬಿಡ್ತದೆ. ಈ ಯಜ್ಞದಿಂದ ಮನುಷ್ಯರು ದೇವತೆಗಳಾಗ್ತಾರೆ, ನರ್ಕ ಹೋಗಿ ಸ್ವರ್ಗ ಬರ್ತದೆ. ದೇವತಾओं के पैर पुरानी दुनिया में नहीं आते. तुमको तो बाप ने सब कुछ साक्षात्कार करा दिया है. ದೇವತೆಗಳು ಈ ಹಳೆ ಪ್ರಪಂಚದಲ್ಲಿ ಹೆಜ್ಜೆಗಳನ್ನು ಇಡೋದಿಲ್ಲ. ದೇವತೆಗಳು ಬರಬೇಕು ಅಂದರೆ ಹಳೆ ಪ್ರಪಂಚ ವಿನಾಶ ಆಗಬೇಕು. ಆ ವಿನಾಶ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರ ಬಾಬಾ ಮಕ್ಕಳಿಗೆ ಮಾಡಿಸಿದ್ದಾರೆ. ಅಚ್ಚ ತುಮ್ ಮೀಠೆ ಮೀಠೆ ಸಿಕ್ಕಿ ಲಧೆ ಬಚ್ಚೋं ಪ್ರತಿ मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. अपने शांत स्वधर्म में सदा रहना है. यह वानप्रस्थ अवस्था है. वापस घर जाना है. इसलिए बाप की याद अजपा जाप चलती रहे. ನಮ್ಮ ಶಾಂತಿಯ ಸ್ವಧರ್ಮದಲ್ಲಿ ನಾವು ಇರಬೇಕು. ಇದು ವಾನಪ್ರಸ್ಥ ಅವಸ್ಥೆಯಾಗಿದೆ. ವಾಪಸ್ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ತಂದೆಯ ನೆನಪನ್ನು ಅಜಪದ ರೂಪದಲ್ಲಿ ಮಾಡ್ತಾ ಇರಬೇಕು. ಎರಡನೇದು, कर्मातीत बनने के लिए
संपूर्ण पावन बनना है। जो भी विकर्मों का बोझ है उसे याद की यात्रा में रहकर उतार देना है। याद की शक्ति से ವಿಕಾರೋಂ पर जीत पानी है। ಕರ್ಮಾತೀತ ಆಗುವುದಕ್ಕಾಗಿ ಮೊದಲು ಸಂಪೂರ್ಣ ಪಾವನ ಆಗಬೇಕು. ವಿಕರ್ಮಗಳ ಭಾರವನ್ನು ನೆನಪಿನ ಯಾತ್ರೆಯಿಂದ ಇಳಿಸಬೇಕು. ನೆನಪಿನ ಶಕ್ತಿಯಿಂದ ವಿಕಾರಗಳನ್ನು ಗೆಲ್ಲಬೇಕು. ವಿಕಾರಗಳ ಮೇಲೆ ಜಯ ಗಳಿಸಬೇಕು. वरदान। शुद्ध संकल्पों के घेराव द्वारा सदा छत्र छाया की अनुभूति कराने वाले दृढ़ संकल्पधारी भव। ಶುದ್ಧ ಸಂಕಲ್ಪಗಳ ಮುತ್ತಿಗೆಯಿಂದ ಸದಾ ಪರಮಾತ್ಮನ ಛತ್ರಛಾಯೆಯ ಅನುಭವ ಮಾಡುವಂತಹ ದೃಢ ಸಂಕಲ್ಪಧಾರಿ ಭವ। आपका एक शुद्ध व श्रेष्ठ शक्तिशाली संकल्प बहुत कमाल कर सकता है। शुद्ध संकल्पों का बंधन व घेराव कमज़ोर आत्माओं के लिए छत्र छाया बन सेफ्टी का साधन व किला बन जाता है। ನಿಮ್ಮ ಒಂದು ಶುದ್ಧ ಮತ್ತು ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪ ಬಹಳ ಚಮತ್ಕಾರ ಮಾಡಿಬಿಡ್ತದೆ. ಶುದ್ಧ ಸಂಕಲ್ಪಗಳ ಬಂಧನ ಅಥವಾ ಮುತ್ತಿಗೆಯಿಂದ ದುರ್ಬಲ ಆತ್ಮರಿಗೆ ನೀವು ಛತ್ರಛಾಯೆ ಆಗಿ ರಕ್ಷಣೆ ಕೊಡಬಹುದು. ಆ ಶುದ್ಧ ಸಂಕಲ್ಪಗಳ ಬಂಧನವೇ ರಕ್ಷಣೆಯ ಸಾಧನ ಆಗ್ತದೆ, ಕೋಟೆ ಆಗ್ತದೆ ದುರ್ಬಲ आत्मरीगे। सिर्फ इसके अभ्यास में पहले युद्ध चलती है। व्यर्थ संकल्प और शुद्ध संकल्पों को कट करते हैं। लेकिन यदि दृढ़ संकल्प करो तो आपका साथी स्वयं बाप है। विजय का तिलक सदा है ही। सिर्फ इसको इमर्ज करो तो व्यर्थ ಸ್ವತಃ ಮರ್ಜ್ ಹೋ ಜಾಯೇಗಾ। ವ್ಯರ್ಥ ಮತ್ತು ಶುದ್ಧ ಸಂಕಲ್ಪಗಳಲ್ಲಿ ಯುದ್ಧ ನಡೀತದೆ. ಒಮ್ಮೊಮ್ಮೆ ವ್ಯರ್ಥ ಸಂಕಲ್ಪ ಶುದ್ಧ ಸಂಕಲ್ಪಗಳನ್ನು ಸೋಲಿಸಿಬಿಡ್ತದೆ. ಆದರೆ ನೀವು ದೃಢ ಸಂಕಲ್ಪ ಮಾಡಿರಿ, ಆಗ ನಿಮ್ಮ ಸಾಥಿ ಸ್ವಯಂ ಶಿವ ಬಾಬಾ ಆಗ್ತಾರೆ. ವಿಜಯದ ತಿಲಕ ಅಂತೂ ಬಾಬಾ ಮೊದಲೇ ಕೊಟ್ಟಿದ್ದಾರೆ. ಅದನ್ನು ಇಮರ್ಜ್ ಮಾಡಿಕೊಡಿ. ಸರ್ವಶಕ್ತಿವಂತನನ್ನು ಸಂಗಾತಿಯನ್ನಾಗಿ ಮಾಡಿಕೊಡಿ. ಆಗ ಶುದ್ಧ ಸಂಕಲ್ಪಗಳ ಶಕ್ತಿ ನಿಮ್ಮಲ್ಲಿ ಇಮರ್ಜ್ ಆಗ್ತದೆ. ವ್ಯರ್ಥ ಅನ್ನೋದು ಮರ್ಜ್ ಆಗಿ ಹೋಗ್ತದೆ. ವ್ಯರ್ಥ समाप्तियागी होगतदे। श्लोगन। फरिश्ते स्वरूप का साक्षात्कार कराने के लिए शरीर से डिटैच रहने का अभ्यास करो। फरिश्ता स्वरूपದ ಸಾಕ್ಷಾತ್ಕಾರ ಮಾಡಿಸುವುದಕ್ಕಾಗಿ ದೇಹದಿಂದ ಅನಾಸಕ್ತ ಆಗುವ ಅಭ್ಯಾಸ ಮಾಡಿರಿ. ದೇಹದಿಂದ ಭಿನ್ನ ಆಗುವ ಅಭ್ಯಾಸ ಮಾಡಿರಿ. ಓಂ ಶಾಂತಿ ಶಾಂತಿ.